ಆತ್ಮೇರೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿಗೆ ತಮಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರ ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 24ನೇ ದಿನ 24ನೇ ಕೃತಿಯಾಗಿ ಚಂದಮಾಮ ಚಕ್ಕುಲಿ ಮಾಮ ಡಾಕ್ಟರ್ ತಯ್ಯಬ್ ಅಲಿ ಹೊಂಬಾಳ ಅವರ ಈ ಕೃತಿಯನ್ನ ಇವತ್ತು ನಾನು ಪರಿಚಯ ಮಾಡಲಿದ್ದೇನೆ. 24ನೇ ಸರಣಿಯಲ್ಲಿ ಇವತ್ತು ಈ ಕೃತಿಯ ಪರಿಚಯ ಮಾಡಲಿದ್ದೇನೆ. ಚಂದಮಾಮ ಚಕ್ಕುಲಿ ಮಾಮ ಸಚಿತ್ರ ಮಕ್ಕಳ ನೀತಿ ಕಥೆಗಳ ಸಂಕಲನವಾಗಿದೆ. ಡಾಕ್ಟರ್ ತಯ್ಯಬ್ ಅಲಿ ಹೊಂಬಾಳ ಅವರು ಬರೆದಿರುವಂತಹ ಈ ಕೃತಿ ಶ್ರೀ ಮೆಹಬೂಬ್ ಪ್ರಕಾಶನ ಗದಗ್ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 2022ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 60 ಪುಟಗಳನ್ನ ಒಳಗೊಂಡಿದೆ. 110 ರೂಪಾಯಿ ಬೆಲೆಯನ್ನ ಹೊಂದಿದೆ. ಹಾಗೆ ಈ ಕೃತಿಗೆ ಮುಖಪುಟವನ್ನ ಅಖಿಲ್ ಕಮಲ್ ಅಹಮದ್ ಅವರು ವಿನ್ಯಾಸವನ್ನ ಮಾಡಿದ್ದಾರೆ. ಹಾಗೆ ಒಳ ಚಿತ್ರಗಳನ್ನ ಕಮಲ್ ಅಹಮದ್ ಅವರು ಸುಂದರವಾದಂತ ಆಕರ್ಷಕವಾದಂತ ಒಳ ಚಿತ್ರಗಳನ್ನ ರೇಖಾಚಿತ್ರಗಳನ್ನ ಮಕ್ಕಳಿಗೆ ಸಚಿತ್ರ ಮಕ್ಕಳ ನೀತಿಯ ಕಥೆಗಳಾಗಿರುವುದರಿಂದ ಸುಂದರವಾದ ರೇಖಾಚಿತ್ರಗಳನ್ನ ಬಿಡಿಸುವ ಮೂಲಕ ಕಥೆಗಳಿಗೆ ಒಂದು ಮೆರುಗನ್ನ ಹೆಚ್ಚಿಸಿದ್ದಾರೆ. ಈಗಾಗಲೇ ಈ ಕೃತಿಗೆ ಚಂದಮಾಮ ಚಕ್ಕುಲಿ ಮಾಮ ನೀತಿ ಕಥೆಗಳ ಈ ಸಂಕಲನಕ್ಕೆ SR ವಿಜಯಶಂಕರ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ತಾಹಿರಾ ಬೇಗಂ ಹೊಂಬಾಳ ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. 21 ಕಥೆಗಳನ್ನ ಒಳಗೊಂಡಿರುವಂತಹ 21 ನೀತಿ ಕಥೆಗಳನ್ನ ಒಳಗೊಂಡಿರುವಂತಹ ಈ ಕೃತಿ ಸುಂದರವಾದ ನೀತಿ ಕಥೆಗಳಿವೆ. ಯಾವುದೇ ಕಥೆಗಳು ಸಹ ಒತ್ತಾಯ ಪೂರ್ವಕವಾಗಿ ರಚನೆಯಾದಂತೆ ಇಲ್ಲ. ಕಥೆಗಳ ಮೂಲಕ ನೀತಿಯನ್ನ ಹೇಳುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ನಾವು ನೋಡಬಹುದು ಈಗಾಗಲೇ 35 ವರ್ಷಗಳಿಂದ ಕಥೆಗಳನ್ನ ಬರೆಯುವುದರಲ್ಲಿ ನಿರತರಾಗಿರುವಂತಹ ಇವರು ಡಾಕ್ಟರ್ ತಯ್ಯಬ್ ಅಲಿ ಅವರು ಈಗಾಗಲೇ ಅಂಜೂರ ರಾಜ್ಯ ಪ್ರಶಸ್ತಿ, ಕದಂಬರ ಸಾಹಿತ್ಯ ರತ್ನ ಪ್ರಶಸ್ತಿ, ಭಾರತದ ರತ್ನ ಡಾಕ್ಟರ್ ರಾಧಾಕೃಷ್ಣ ಶಿಕ್ಷಕ ಪ್ರಶಸ್ತಿ, ಕನಕಶ್ರೀ ಪ್ರಶಸ್ತಿ, ಫ್ಯೂಚರ್ ಆಫ್ ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ ಹಲವಾರು ಸಾಹಿತ್ಯ ಪ್ರಶಸ್ತಿಗಳನ್ನ ಬರೆದಿದ್ದಾರೆ. 45ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿರುವಂತ ಇವರು 28 ಮಕ್ಕಳ ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. 7 ಕಾದಂಬರಿಗಳನ್ನ ರಚಿಸಿದ್ದಾರೆ. ಈ ಪ್ರಸ್ತುತ ಇದರಲ್ಲಿ ಕಥೆಗಳನ್ನ ನಾವು ನೋಡಬಹುದು. ಕಥೆಗಳಲ್ಲಿ ನಾವು ಇಲ್ಲಿರುವಂತ ಬಹುತೇಕ ಕಥೆಗಳು ಸಹ ಸುಂದರವಾದ ಕಥಾ ನಿರೂಪಣಾ ಶೈಲಿಯನ್ನು ಒಳಗೊಂಡಿದೆ. ಮಾತಿನ ಚಾತುರ್ಯತೆಯಿಂದ ಕಾಡಿನ ರಾಜ ಸಿಂಹದ ಮರಿಯನ್ನ ಹೊಗಳಿ ಅದು ಬೇಟೆಯಾಡದೆ ಸೋಮಾರಿ ಆಗಿದೆ, ದಡ್ಡತನ ಆಗಿದೆ ಅನ್ನುವಂತ ಸೂಚಿಸುವಂತ ಬುದ್ಧಿವಂತ ನರಿಯ ಒಂದು ಕಥೆಯನ್ನ ನೋಡ್ಬೋದು. ರಾಜನ ಬಳಿ ನ್ಯಾಯವನ್ನ ಕೇಳುವಂತ ಬೆಕ್ಕು, ಉಪಕಾರ ಮಾಡಲು ಹೋಗಿ ಅಪಾಯವನ್ನು ತಂದುಕೊಳ್ಳುವಂತಹ ಗುಬ್ಬಕ್ಕ, ಹಾಗೂ ಕಥೆಗಳು ನೀತಿ ಜಾಣತನ ಕಥೆಗಳ ಮೂಲಕ ಮಕ್ಕಳನ್ನ ರಂಜಿಸುವಂತ ನಿಟ್ಟಿನಲ್ಲಿ ಇಲ್ಲಿರುವಂತಹ ಬಹುತೇಕ ಕಥೆಗಳು ರಚನೆಯಾಗಿವೆ. ಹಾಗೆ ಬಾಲ ಸಾಹಿತ್ಯದಲ್ಲಿ ನಾವು ವಿಶೇಷವಾಗಿ ಮಕ್ಕಳಲ್ಲಿ ನಾವು ನೀತಿಯನ್ನ ಅವರಲ್ಲಿರುವಂತ ವಿಶ್ವಾಸವನ್ನ ಹೆಚ್ಚಿಸುವಂತ ಕೆಲಸಗಳನ್ನ ಕಥೆಗಳ ಮೂಲಕ ಮಾಡಬಹುದು. ಇಲ್ಲಿರುವಂತ ಸೊಕ್ಕಿನ ಆನೆ ಕಥೆಯಲ್ಲಿ ಸಣ್ಣ ಇರುವೆ ಆದಂತರೂ ಸಹ ಅದು ಯಾವ ರೀತಿ ಅದಕ್ಕೆ ಆನೆಗೆ ಬುದ್ಧಿ ಕಲಿಸುತ್ತೆ ಅನ್ನುವಂಥದ್ದನ್ನ ಸಹ ಬಹಳಷ್ಟು ಕಥೆಗಳಲ್ಲಿ ನಾನು ನೋಡಬಹುದು. ಪ್ರಾಣಿಗಳ ಮೂಲಕ, ರಾಜನ ಮೂಲಕ ಹಾಗೂ ಪಕ್ಷಿಗಳ ಮೂಲಕನೂ ಸಹ ನೀತಿಗಳನ್ನ ಹೇಳುವಂತ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. 1840ರಲ್ಲಿ ಭಾಷೆಲ್ ಮಿಷನ್ ಅವರ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಪ್ರಕಟಿಸುವ ಮೂಲಕ ಮಕ್ಕಳ ಸಾಹಿತ್ಯಕ್ಕೆ ಕನ್ನಡ ಕಾವ್ಯಭಾಗ ಅನ್ನುವಂತ ಮೂಲಕ ಮಕ್ಕಳ ಸಾಹಿತ್ಯ ಪ್ರಕಟಣೆಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ದಕ್ಕೆ ಬಾಲ ಸಾಹಿತ್ಯ ಇಂದು ಸಮೃದ್ಧಿಯಾಗಿ ಬೆಳೆದಿದೆ. ಇಲ್ಲಿರುವಂತ ಬಹಳಷ್ಟು ಕಥೆಗಳು ಪ್ರಾಣಿಗಳಿಗೆ ಸಂಬಂಧಿಸಿದಂತ ಕಥೆಗಳನ್ನ ಒಳಗೊಂಡಿದೆ. ಅಂತಹ ಕಥೆಗಳಲ್ಲಿ ಎಲ್ಲಾ ಕಥೆಗಳು ಸಹ ಆಕರ್ಷಕವಾಗಿವೆ. ಕಾರಣ ನಮ್ಮ ಇಲ್ಲಿ ಲೇಖಕರು ತುಂಬಾ ಪ್ರೀತಿಯಿಂದ ಮಕ್ಕಳಿಗೆ ಸತತವಾಗಿ 35 ವರ್ಷಗಳಿಂದ ಕೃತಿಗಳನ್ನ ಬರೀತಿರುವಂತಹ ಅನುಭವದ ಪರಿಣಾಮವಾಗಿ ಲೇಖಕರು ಆಕರ್ಷಕವಾಗಿರುವಂತಹ ಕಥೆಗಳನ್ನ ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಚತುರ ನರಿ ಅನ್ನುವಂತ ಒಂದು ಕಥೆಯಲ್ಲಿ ಒಂದು ಕಾಡಿನ ರಾಜ ಆಗಿರುತ್ತೆ. ರಾಜ ಮಗ ಜೊತೆ ಆಡ್ತಿರ್ತಾನ. ಅವನು ಒಂದ್ಸಲ ನರಿಗೆ ಹೇಳ್ತಾನ, ಮಂತ್ರಿ ನರಿಗೆ, ನೀನು ನಮ್ಮ ರಾಜ್ಯದಲ್ಲಿ ಯಾರು ದಡ್ರದಾರ ಹಂಗೆ ಯಾರು ಶೂರದಾರ ಕಂಡಿಡಿಬೇಕು ನೀನು ಅಂತ ಹೇಳ್ತಾರೆ.
ಅವನು ಒಂದು ದಿನದ ಸಮಯ ತಗಂತಾನ ನರಿ. ಆಯ್ತು ಒಂದಿನ ಬೇಕು ಸಮಯ ಅಂದಾಗ ಆಯ್ತು ಒಂದಿನ ತಗೋ ನೀನು ಅಂತ ಹೇಳ್ತಾನ. ಮರುದಿನ ಬರ್ತಾನ ನರಿರಾಯ ಮರುದಿನ ಬಂದಾಗ ಕೇಳ್ತಾನ, ಬಂದು ಎಲ್ಲಾ ರಾಜ್ಯ ಸಂಪುಟ ಸಭೆ ನಡೀತಾ ಇರ್ತತೆ. ಅವಾಗ ಯಾರು ಹೇಳು ಅಂತ ಹೇಳ್ತಾನ. ಅವಾಗ ಅವನು ಹೇಳ್ತಾನ, ಯಾರಿಲ್ಲ ಮಹಾರಾಜರೇ, ಯುವರಾಜ ಅದನಲ್ಲ, ಯುವರಾಜನೇ ಶೂರ ಮತ್ತು ದಡ್ಡ ಅಂದ್ಬಿಡ್ತಾನ. ಅವಾಗ ಸಿಂಹಕ್ ಬಹಳ ಸಿಟ್ಟು ಬಂದ್ಬಿಡುತ್ತ. ರಾಜ ಅದನ್ನ ಯುವರಾಜಗೆ ನೀನ್ ಹಿಂಗಂತೆ ಅಂದಾಗ ಅವಾಗ ಮತ್ತೆ ಅವನು ಬಹಳ ಚಾಣಾಕ್ಷತನದಿಂದ ಮಾತಿನ ವೈಖರಿಯಿಂದ, ಇಲ್ಲ ಮಹಾರಾಜರೇ, ನೀವು ಧೀರಾದಿ ಧೀರ ಶೂರಾದಿ ಶೂರ ಅಂತ ಇರುವಂತ ನಿಮ್ಮನ್ನ ಮಹಾರಾಜರನ್ನ ಮೀಸೆಯನ್ನ ಎಳೆಯುವಂತ ಧೈರ್ಯ ಯಾರಿಗಿದೆ? ಹಾಗಾಗಿ ಯುವರಾಜರೇ ಧೈರ್ಯವಂತರು, ನಿಮ್ಮ ಮೇಲೆ ಕುಳಿತುಕೊಂಡು ನಿಮ್ಮ ಮೀಸೆಯನ್ನು ಎಳೆಯುವಂತ ಶೂರತನ ಧೀರತನ ಇರುವಂತ ಯುವರಾಜರೇ ನಿಜವಾದ ವೀರರು ಅಂತ ಹೇಳ್ತಾನ. ಅವಾಗ ಸಮಾಧಾನ ಆಗ್ತಾನ. ಆದ್ರೆ ಎದುರುಗಡೆ ಒಂದು ಇಲಿ ಹೋದ್ರು ಸಹಿತ ಬೇಟೆಯಾಡದೆ ಸುಮ್ಮನೆ ಕುಳಿತಿರ್ತಾರ. ನೀವು ಕೊಟ್ಟಂತ ಮಾಂಸವನ್ನ ತಿಂದು ಊಟ ಮಾಡುವಂತ ಯುವರಾಜರು ಸೋಮಾರಿನೂ ಅದರ ದಡ್ರನು ಅದರ ಅಂತ ಅಂತಾನ. ಅವಾಗ ಅವನಿಗೆ ಅರಿವಾಗುತ್ತ, ತನ್ನ ಮಗನಿಗೂ ಸಹ ಬೇಟೆಗೆ ಕಳಿಸ್ಬೇಕು ಅನ್ನುವಂತ ಅರಿವಾಗುತ್ತೆ. ಒಂದು ಮಾತಿನ ಚಾತುರ್ಯದ ಮೂಲಕ ಬಂದಿರುವಂತ ಅಪಾಯವನ್ನ ತಪ್ಪಿಸ್ಕೊಂಡಿರುವಂತ ಪ್ರಾಣಿಯಾಗಿ ನಾವು ಕಾಣಬಹುದು. ಅಂದ್ರೆ ನಾವು ಮಾತಿನ ಮಹತ್ವ ಎಷ್ಟಿರ್ತತೆ. ಮಾತೆ ಮುತ್ತು ಮಾತೆ ಮೃತ್ಯು ಅಂತ ನಾವು ಹೇಳ್ತೀವಿ ಗಾದೆ ಮಾತಿನಲ್ಲಿ. ಅಂದ್ರೆ ಮಾತಿನಿಂದ ನಾವು ಬಂದಿರೋಂತ ಎಂಥದೇ ಅಪಾಯವಿದ್ರೂ ಸಹ ನಾವು ಅದರಿಂದ ನಾವು ತಪ್ಪಿಸ್ಕೊಳ್ಬಹುದು ಅನ್ನುವಂತ ವಿಷಯವನ್ನ ಈ ಕಥೆಯ ಮೂಲಕ ಹೇಳಿದ್ದಾರೆ. ಇಲ್ಲಿರುವಂತ 21 ಕಥೆಗಳಲ್ಲಿ ಸಹ ನೀತಿಗಳ ಮೂಲಕ ಕಥೆಗಳನ್ನು ಒಳಗೊಂಡಿವೆ. ಹಾಗೆ ಆಕರ್ಷಕವಾದಂತಹ ಚಿತ್ರಗಳನ್ನ ನಾವು ನೋಡಬಹುದು. ಪ್ರತಿಯೊಂದು ಕಥೆಗೂ ಆಕರ್ಷಕವಾದ ಚಿತ್ರಗಳನ್ನ ಬಿಡಿಸುವ ಮೂಲಕ ಓದುಗರಿಗೆ ಸುಂದರವಾದ ಕಥೆಯನ್ನ ಓದುತ್ತಿರುವಂತ ಅನುಭವದ ಜೊತೆಗೆ ಆ ಸನ್ನಿವೇಶದಲ್ಲೇ ಕುಳಿತು ಕಥೆಯನ್ನ ಓದ್ತಾ ಇದ್ದೀನಿ ಅನ್ನುವಂತ ಅನುಭವ ಓದುಗನಿಗಾಗತ್ತೆ. ಉಪಕಾರದ ಶಿಕ್ಷೆ ಅನ್ನೋಂಥದ್ದು, ನಾವು ಯಾವುದೇ ದುಷ್ಟರಿಗೆ ನಾವು ಯಾವುದೇ ಸಹಾಯ ಮಾಡಬಾರ್ದು. ನಾವು ಅವ್ರಿಗೆ ಎಷ್ಟೇ ಸಹಾಯ ಮಾಡಿದ್ರು ಸಹಿತ ನಮಗೆ ಅಪಾಯ ತಪ್ಪಿದ್ದಲ್ಲ ಅನ್ನುವಂತ ಒಂದು ಕತೆ. ಒಂದು ಕಾಡಿನ ದಾರಿಯಲ್ಲಿ ಒಂದು ನರಿ ಒಂದು ಹಸುವಿನಿಂದ ಮಲೆಗ್ ಬಿಟ್ಟಿರ್ತತೆ. 2 ದಿನದಿಂದ ಅದಕ್ಕೆ ಊಟ ಇರೋದಿಲ್ಲ. ಅವಾಗ ಹಸುವಿನಿಂದ ನಾನು ಸಾಯ್ತೀನಿ, ಯಾರಾದ್ರೂ ನನಗೆ ಕಾಪಾಡ್ರಿ, ನಾನು ಹಸುವಿನಿಂದ ಸಾಯ್ತಾ ಇದ್ದೀನಿ, ಊಟ ಕೊಡ್ರಿ ಅಂತ ಬೇಡ್ಕಂತತೆ. ಅವಾಗ ಅದೇ ದಾರಿಯಲ್ಲಿ ಹೋಗ್ತಿರುವಂತ ಕಾಗೆ ಅದಕ್ಕೆ ಏನಾರು ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕು ಅಂತೇಳಿ ಅದಕ್ಕೆ ಅನಿಸುತ್ತೆ ಕಾಗೆಗೆ. ಹಾಗಾಗಿ ಕಾಗೆ ಏನ್ ಮಾಡುತ್ತೆ, ಅದು ಹಿರಿಯರು ಹೇಳಿದ್ರಲ್ಲ, ಒಂದು ಗೂಜೆಯಲ್ಲಿ ಕಲ್ಲನ್ನ ಹಾಕಿ ನೀರ್ ಮೇಲೆ ಬಂದ್ಮೇಲೆ ಕುಡಿತಾರೆ, ಹಂಗೆ ಕಾಳುಗಳನ್ನ ಅಲ್ಲಿ ಬಿದ್ದಿರುವಂತ ಕಾಳುಗಳನ್ನ ಹಾಕಿ ನೀರನ್ನ ಮೇಲ್ ತರುವಂತ ಪ್ರಯತ್ನ ಮಾಡುತ್ತೆ. ಮುಂಜಾನಿಂದ ಸಂಜೆ ತನಕ ಹಾಕಿ ಅದಕ್ಕೂ ಆಯಾಸ ಆಗಿರುತ್ತೆ, ನೀರ್ ಮೇಲೆ ಬರ್ತಾವ. ಅದನ್ನ ಅವಾಗ ನರಿ ಅದನ್ನ ನೀರ್ ಕುಡಿತತೆ, ಕಾಳನಗಳನ್ನ ತಿಂತತೆ. ತಿಂದ ನಂತರ ಅದೇನ್ ಮಾಡುತ್ತಾ, ನನಗೆ ತುಂಬಾ ಹಸುವಾಗಿದೆ ಅಂತೇಳಿ ಕಾಗೆನೂ ಸಹ ಹಿಡಿದು ಬಿಡುತ್ತ, ತಿನ್ನಲ್ಲ. ಅವಾಗ ಕಾಗೆ ಎದುರುತ್ತಾ ಹೇಳುತ್ತಾ, ನೀನು ಸಾಯ್ತಿರೋಂತ ನಿನಗೆ ನಾನು ನೀರು ಕೊಟ್ಟಿನಿ, ಕಾಳು ಕೊಟ್ಟಿನಿ, ಸಹಾಯ ಮಾಡೀನಿ ಬದುಕೋದಕ್ಕಾಗಿ. ಆದ್ರೂ ಸಹಿತ ನಿನಗೆ ಉಪಕಾರ ಬುದ್ಧಿ ಸ್ವಲ್ಪನೂ ಇಲ್ಲ, ನೀನು ನನ್ನನ್ನ ತಿನ್ನಕ್ ಹೋಗ್ತಾ ಇದೀಯಲ್ಲ ಅಂತ ಹೇಳುತ್ತೆ ಕಾಗೆ. ಆದ್ರೆ ಅದು ಹೇಳುತ್ತಾ, ನೋಡಪ್ಪ, ನಾನು ದುಷ್ಟ ಇದ್ದೀನಿ, ನನ್ನ ಹುಟ್ಟು ಗುಣ ಸುಟ್ರು ಹೋಗಲ್ಲ. ನೀನು ನನ್ನ ನಂಬಬಾರ್ದಿತ್ತು, ನೀನ್ ನಂಬಿ, ಅದು ನಿನ್ ತಪ್ಪು, ನನ್ ತಪ್ಪಲ್ಲ. ನಾನೀಗಾಗಲೇ 2-3 ದಿನದಿಂದ ಹಸುವಾಗ್ಯದ, ನಾನೀಗ ಸ್ವಲ್ಪ ನೀರು ಕಾಳು ತಿಂದ್ರೆ ನನಗೆ ಹೊಟ್ಟೆ ತುಂಬುತ್ತೇನು, ನನಗೆ ಸ್ವಲ್ಪ ಮಾಂಸ ಇದ್ರೇನೆ ಹೊಟ್ಟೆ ತುಂಬೋದು, ಹಾಗಾಗಿ ನೀನ್ ತಿಂತೀನಂತ ಕಾಗೆನ ಗಬ ಗಬ ತಿಂದು ಬಿಡುತ್ತೆ. ಇದರ ಮೂಲಕ ನಮಗೆ ಗೊತ್ತಾಗತ್ತ, ದುಷ್ಟರಿಗೆ ನಾವು ಯಾವುದೇ ರೀತಿಯಲ್ಲೂ ಸಹ ಸಹಾಯ ಮಾಡಕ್ ಹೋಗ್ಬಾರ್ದು, ಅವ್ರ ಬಣ್ಣದ ಮಾತಿಗೆ ನಾವು ಮರುಳಾಗಬಾರ್ದು ಅನ್ನುವಂತ ಒಂದು ನೀತಿ ಕಥೆಯನ್ನ ಲೇಖಕರು ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ ಒಂದು ರಾಜ ನಿರ್ಣಯ ಅನ್ನುವಂತ ಒಂದು ಕಥೆಯಲ್ಲಿ ಸಹ ಮಾಧವಪುರ ಅನ್ನುವಂತ ಒಂದು ರಾಜ್ಯದಲ್ಲಿ ಸುನೀತ ವರ್ಮ ಎನ್ನುವಂತ ಮಹಾರಾಜ ರಾಜ್ಯವನ್ನ ಆಳ್ತಾ ಇರ್ತಾನೆ. ಮಹಾರಾಜನಿಗೆ ಜಯವಾಗಲಿ, ಮಹಾರಾಜನಿಗೆ ಜಯವಾಗಲಿ, ನನಗೆ ಅನ್ಯಾಯವಾಗಿದೆ ಅನ್ನೋಂತ ಒಂದು ಬೆಕ್ಕು ರಾಜನಿಗೆ ನ್ಯಾಯ ಕೇಳ್ಕೊಂಡು ರಾಜ್ಯಸಭೆಗೆ ಬರುತ್ತ. ಅವಾಗ ಮಹಾರಾಜ ಹೇಳ್ತಾನ, ಏನಾಗಿದೆ ನಿನಗೆ ಅನ್ಯಾಯ ಅಂತ ಹೇಳ್ತಾನ. ಇಲ್ಲ, ನನ್ನ ರಾಜಭಟರು, ನಿಮ್ಮ ರಾಜ್ಯದ ರಾಜಭಟರು ನನ್ನ ಮಗುವನ್ನ ಎತ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಯಾರವರು ಅಂತ ಕರೆದಾಗ ರಾಜಭಟರು ಬರ್ತಾರೆ. ಅವಾಗ ಹೇಳ್ತಾರೆ ಅವರು, ಮಹಾರಾಜರೇ, ಇದ್ರೊಳಗೆ ನಮ್ ತಪ್ಪೇನಿಲ್ಲ, ಯುವರಾಜನೇ ಬೆಕ್ಕಿನ ಮರಿಯನ್ನ ಕಳ್ಕೊಂಬ ಅಂದ, ಅದಕ್ಕೆ ನಾವು ತಾಯಿಯಿಂದ ಆ ಬೆಕ್ಕಿನ ಮರಿಯನ್ನ ಬೇರೆ ಮಾಡಿ ನಾವು ತಗೊಂಬಂದಿವಿ ಅಂತ ಹೇಳ್ತಾರೆ. ಅವಾಗ ಮಹಾರಾಜಾಗ ಅವಾಗ ಚಿಂತೆಗೀಡಾಗ್ತಾನ, ತನ್ನ ಮಗನೇ ತಪ್ಪು ಮಾಡಿರ್ತಾನ,
ನಾವೀಗೆಲ್ಲ ಇಡೀ ರಾಜ್ಯಸಭೆ ಇರ್ತತೆ, ಸಂಪುಟ ರಾಜ್ಯಸಭೆಯಲ್ಲಿ ಪ್ರಜೆಗಳಿರ್ತಾರ, ಮಂತ್ರಿಗಳಿರ್ತಾರ. ನಾನು ಏನ್ ತಪ್ಪು ಏನಾರ ನಿರ್ಣಯವನ್ನು ತಪ್ಪು ಕೊಟ್ರೆ ತನ್ನ ಇದನ್ನು ಸಹಿತ ಘನತೆಗೆ ಕಡಿಮೆ ಆಗುತ್ತೆ, ಕುತ್ತಾಗುತ್ತೆ ಅನ್ನೋಂತ ಯೋಚನೆನೆ ಮಾಡ್ತಿರ್ಬೇಕಾದಾಗ ತಾಯಿ ಬಿಟ್ಟು ಹೇಳುತ್ತ, ಮಹಾರಾಜರೇ, ನೀವು ಪುತ್ರ ವಾತ್ಸಲ್ಯಕ್ಕೆ ಬಲಿಯಾಗಿ ನ್ಯಾಯವನ್ನು ಕೊಡೋದು ಬಿಟ್ಟು ಅನ್ಯಾಯ ಮಾಡಬೇಡ್ರಿ, ನನಗೆ ನನ್ನ ಮಗುವನ್ನು ಕೊಡಿಸಿರಿ ಅಂತ ಹೇಳ್ತಾ ತಾಯಿ ಬೇಕು. ಅವಾಗ ತಕ್ಷಣ ಜಾಗೃತ ಆಗಿರುವಂತ ಮಹಾರಾಜ ತನ್ನ ಮಗನಿಗೆ 1 ವರ್ಷದ ಕಾರಾಗೃಹ ಶಿಕ್ಷೆಯನ್ನ ಕೊಟ್ಟು ಆ ಮರಿಯನ್ನ ತಾಯಿಗೆ ಒಪ್ಪಿಸುವಂತ ಕೆಲಸ ಮಾಡ್ತಾನೆ. ಅವಾಗ ಅಲ್ಲಿದ್ದಂತ ಮಂತ್ರಿಗಳು, ಪ್ರಜೆಗಳು ಹೇಳ್ತಾರೆ, ರಾಜ ಮನುಷ್ಯರಿಗಷ್ಟೇ ನ್ಯಾಯವನ್ನು ಕೊಡೋದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಸಹಿತ ನ್ಯಾಯವನ್ನು ಕೊಡುವಲ್ಲಿ ಹಿಂದೆ ಬೀಳೋದಿಲ್ಲ. ಸ್ವಂತ ತನ್ನ ಮಗನೇ ತಪ್ಪು ಮಾಡಿದರೂ ಸಹ ಶಿಕ್ಷೆಯನ್ನು ಕೊಡುವಂತ ಪ್ರಾಮಾಣಿಕ ಮಹಾರಾಜ ನಮಗೆ ಸಿಕ್ಕಿದ್ದಾನೆ, ಮಹಾರಾಜನಿಗೆ ಜಯವಾಗಲಿ ಅಂತೇಳಿ ಪ್ರಜೆಗಳು ಹೇಳ್ತಾರೆ. ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಸಹ ನಾವು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಅವರು ನಮ್ಮವರಾದ್ರೂ ಸಹ ಬೇರೆಯವರಾದ್ರೂ ಸಹ ನ್ಯಾಯ ಒಂದೇ ರೀತಿಯಾಗಿರಬೇಕು ಅನ್ನುವಂತ ಹೇಳುವಂತ ಕಥೆಯನ್ನ ಒಳಗೊಂಡಿದೆ. ಹಾಗೆ ಧ್ರುವ ಬಗೆದ ಹುಲಿ ಎನ್ನುವಂತ ಈ ಕಥೆಯಲ್ಲಿ ಒಂದು ದಿನ 2 ಅರಣ್ಯದಲ್ಲಿ ಇರ್ತವೆ. ಒಂದು ಅರಣ್ಯಕ್ಕೆ ಹುಲಿ ರಾಜನಾದ್ರೆ ಮತ್ತೊಂದು ಅರಣ್ಯಕ್ಕೆ ಆನೆ ರಾಜನಾಗಿರುತ್ತೆ. ಅವ್ರ ನಡುವೆ ಒಂದು ನೀತಿ ಇರುತ್ತ, ಪ್ರತಿ ವರ್ಷ ಆನೆ ಹುಲಿ ಮನೆಗೆ ಊಟಕ್ಕೆ ಹೋಗ್ತಿರುತ್ತ, ಹುಲಿ ಆನೆ ಮನೆಗೆ ಊಟಕ್ಕೆ ಹೋಗುತ್ತ. ಅದೊಂದು ವರ್ಷ ಬರಗಾಲ ಬಂದ್ಬಿಟ್ಟಿರುತ್ತೆ. ಬರಗಾಲ ಬಂದಂತ ಸಂದರ್ಭದಲ್ಲಿ ಹುಲಿ ಹೋಗಿ ಆನೆನ ಕರೆಸುತ್ತ, ಊಟಕ್ಕೆ ಬರಕ್ಕೆ ಹೇಳಿ ಕಳಿಸುತ್ತ ನದಿ ಮೂಲಕ. ಆನೆ ಗಂಡ ಹೆಂಡತಿ ಬಹಳಷ್ಟು ಆ ವರ್ಷ ಬಹಳಷ್ಟು ಬರಗಾಲ ಇರುತ್ತೆ. ಬಹಳಷ್ಟು ಸಸ್ಯಾಹಾರಿ ಪ್ರಾಣಿಗಳು ಸತ್ತೋಗ್ತಾ ಇರ್ತವೆ. ಯಾಕಂದ್ರೆ ಆಹಾರದ ಕೊರತೆಯಿಂದ ಮರಗಳೆಲ್ಲ ಒಣಗಿ ಕಷ್ಟದಂತ ಸಂದರ್ಭದಲ್ಲಿ ಆನೆ ಮತ್ತು ಹೆಂಡತಿ ಊಟಕ್ಕೆ ಹೋಗ್ತಾರೆ ಹುಲಿ ಮನೆಗೆ. ಆ ಕಾಡಿನಲ್ಲಿ ಸಹ ಆನೆದು ವನ್ಯ ಕಾಶಿ ಆದ್ರೆ ಆ ಹುಲಿದು ದಟ್ಟಾರಣ್ಯ ಆಗಿರುತ್ತೆ. ದಟ್ಟಾರಣ್ಯನು ಸಹ ಮರೆ ಇರ್ಲಾರ್ದೆ, ಬೆಳೆ ಇರ್ಲಾರ್ದೆ ಅಲ್ಲಿನೂ ಸಹ ಪ್ರಾಣಿಗಳು ಸಾಯ್ತಾ ಇರ್ತಾವ. ಆವಾಗ ಆನೆ ಹೋದಾಗ ಗಂಡ ಹೆಂಡತಿ ಆನೆ ಹೋಗ್ತಾವ. ಗಂಡ ಹೆಂಡತಿ ಆನೆ ಊಟಕ್ಕೆ ಹೋದಂತ ಸಂದರ್ಭದಲ್ಲಿ ಆನೆ ಹೆಂಡತಿ ಹೇಳುತ್ತ, ಬೇಡರಿ, ಹುಲಿ ಬಹಳ ಅಪಾಯ ಐತೆ, ಈಗ ಬರಗಾಲ ಐತೆ, ಈ ಸಮಯದಲ್ಲಿ ಹೋಗೋದ್ ಬೇಡ ಅಂತ ಹೇಳುತ್ತ ಆನೆ ಹೆಂಡತಿ. ಆದ್ರೂ ಸಹಿತ ಆನೆ ನಂಬೋದಿಲ್ಲ. ಇರ್ಲಿ ಬಾ, ಅವ್ನು ನನ್ನ ಗೆಳೆಯದಾನ, ಪ್ರತಿ ವರ್ಷ ಓದ್ತೀವಿ, ಏನ್ ಮಾಡ್ಯಾನ, ಈ ವರ್ಷ ಹೋದ್ರೆ ಏನಾಗತ್ತ ಬಾ ಅಂತ ಹೇಳ್ತಾನ. ಆದ್ರ ಆ ಹೆಂಡತಿ ಆನೆ ಹೇಳ್ತಾ, ಈ ವರ್ಷ ಬರಗಾಲ ಐತೆ, ಬಹಳಷ್ಟು ಆಹಾರಕ್ಕೆ ಅಭಾವ ಐತೆ, ಈಗ ಹೋಗೋದು ಬೇಡ, ಅಪಾಯ ಐತೆ ಅಂತ ಹೇಳಿದ್ರು ಸಹಿತ ಅವನ್ ಮಾತು ಕೇಳಲ್ಲ. ಹೆಂಡತಿನೂ ಕರ್ಕೊಂಡು ಊಟಕ್ಕೆ ಹೋಗ್ತಾನ. ಹೋದ ನಂತರ ಊಟ ಮಾಡ್ತಾನ. ಊಟ ಮಾಡಿದ ನಂತರ ಮೃಷ್ಟನ್ನ ಎಲ್ಲ ವಿವಿಧ ಭಕ್ಷ್ಯ ಭೋಜನ ಇಟ್ಟಿರ್ತಾರ, ತಿಂತತೆ, ಬಾಳೆಹಣ್ಣು ಎಲ್ಲಾನು ತಿಂದ ನಂತರ ಆನೆ ಮತ್ತೊಮ್ಮೆ ಹೇಳುತ್ತ, ಹೆಂಡತಿ ಆನೆ, ಬೇಡರಿ, ಸಮಯ ಆಯ್ತು, ಮನೆಗೆ ಹೋಗ್ಬಿಡಮ್ ನಡ್ರಿ ಅಂತ ಹೇಳ್ತಾರ. ಆದ್ರೆ ಗೆಳೆಯರೆಲ್ಲರೂ ಸಿಕ್ಕಿರ್ತಾರ. ಸುದ್ದಿ ಹೇಳಿಕ್ಕಿಂತ ಹೊಟ್ಟೆ ತುಂಬ ತಿಂದಿರೋಂತ ಆನೆ ಮನೆಗೆ ಹೋಗ್ಬೇಕಂತ ಯೋಚನೆ ಮಾಡದ ರಾತ್ರಿ ಆದ್ರೂ ಸಹಿತ ಅಲ್ಲೇ ಕುಂತು ಬಿಡುತ್ತ. ಅವಾಗ ಇದೇ ಸಮಯ ಕಾಯ್ತಿರೋಂತ ಹುಲಿ ಜೋರಾಗಿ ಗರ್ಜನೆ ಮಾಡಿಬಿಡುತ್ತೆ. ಅವಾಗ ಆದ್ರೂ ಎಲ್ಲ ಗೆಳೆಯರೆಲ್ಲರೂ ಬಂದು ಆನೆಯನ್ನ ತಿನ್ನಕ್ಕ ರೆಡಿ ಆಗ್ತಾರ. ಅವಾಗ ಆನೆ ಹೇಳ್ತಾ, ನೀನು ನನ್ನ ಗೆಳೆಯದಿ, ನನ್ನ ಗೆಳೆಯನಿಗೆ ಊಟಕ್ಕೆ ಕರೆದು ಅತಿಥಿಯಾಗಿರುವಂತ ನನ್ನನ್ನು ನೀನು ಕೊಲ್ಲೋದು ಸರಿಯಲ್ಲ ಅಂತ ಹೇಳುತ್ತೆ. ಅವಾಗ ಹುಲಿ ಹೇಳುತ್ತಾ, ಇದ್ರೊಳಗೆ ಸರಿ ತಪ್ಪು ಏನಿಲ್ಲ, ಊಟಕ್ಕಾಗಿ ನಾವ್ ಏನ್ ಮಾಡಿದ್ರು ಸರಿ, ನನಗೆ ಈಗ ಹಸುವಾಗ್ಯದ, ಗೆಳೆತನ ಇಲ್ಲಿಗೆ ಮುಗೀತು, ಇವತ್ತಿಗೆ ನನ್ನ ಗೆಳೆತನ ಮುಗೀತು, ನನಗೆ ಹಸುವಾಗ್ಯದ, ನೀನ್ ತಿಂತೀನಂತ ಹೇಳೋದ್ರ ಮೂಲಕ ಹುಲಿ ತನ್ನ ಗುಣವನ್ನ ತೋರಿಸುತ್ತೆ. ಅನ್ಯಾಯವಾಗಿ ನಂಬಿದಂತ ಆನೆ ತನ್ನ ಹೆಂಡತಿಯ ಮಾತನ್ನ ಎಷ್ಟೇ ಎಚ್ಚರಿಕೆಯನ್ನು ನೀಡಿದ್ರು ಸಹಿತ ಅದನ್ನು ಗಮನಕ್ಕೆ ತರದಂತ ಆನೆ ಇಲ್ಲಿ ಗಂಡ ಹೆಂಡತಿ ಇಬ್ರು ಸಹಿತ ಅವರಿಗೆ ಬಲಿಯಾಗಿ ಅವರಿಗೆ ಆಹಾರವಾಗುವಂತ ಒಂದು ಸಂದರ್ಭ. ಅಂದ್ರೆ ದುಷ್ಟರ ಸಂಬಂಧಗಳನ್ನ ಇಟ್ಕೊಂಡ್ರೆ ಅವರಿಗೆ ಅದಕ್ಕೆ ನಾವು ತಕ್ಕ ಬೆಲೆಯನ್ನ ತೆರಬೇಕಾಗುತ್ತೆ ಅನ್ನುವಂತ ಆಶಯದೊಂದಿಗೆ ಇಲ್ಲಿರುವಂತ ಬಹುತೇಕ ಕಥೆಗಳು ಸಹ ಸುಂದರವಾಗಿ ಮಕ್ಕಳಿಗೆ ಪ್ರಿಯವಾಗುವ ರೀತಿಯಲ್ಲಿ, ಅಂದ್ರೆ ಕಥೆಯ ಜೊತೆಗೇನೆ ಮಕ್ಕಳಿಗೆ ನೀತಿಯನ್ನ ಹೇಳುವಂತಹ, ಮೌಲ್ಯ ಶಿಕ್ಷಣವನ್ನ ತುಂಬುವಂತಹ ಕಥೆಗಳನ್ನ ನಾವು ಈ ಕಥಾ ಸಂಕಲನದಲ್ಲಿ ನೋಡಬಹುದು. ಈ ಕಥಾ ಸಂಕಲನವನ್ನ ತಾವೆಲ್ಲರೂ ಸಹ ಕೊಂಡು ಓದುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಬೆಳೆಸಬೇಕು. ಹಾಗೆ ಮಕ್ಕಳ ಸಾಹಿತ್ಯ ಅಭಿರುಚಿಯನ್ನ ಬೆಳೆಸೋದ್ರ ಜೊತೆಗೆ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧವಾಗಿ ಬೆಳೆಸುವ ನಿಟ್ಟಿನಲ್ಲಿ ಪಾಲಕರ, ಪೋಷಕರ ಜವಾಬ್ದಾರಿ ಬಹಳಷ್ಟು ಇದೆ ಎನ್ನುವಂತ ಆಶಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಪುಸ್ತಕ ಸರಣಿ ಕಾರ್ಯಕ್ರಮವನ್ನ ಇದರೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.